Welcome students. In this video lecture, I am going to explain the angular momentum. Here, angular momentum means it is the moment of a linear momentum about a fixed point is called angular momentum. I repeat, the moment of a linear momentum about a fixed point is called angular momentum. See here, it is measured by the vector product of linear momentum of a particle and its vector distance r from a fixed point in the inertial frame. ಅಂದರೆ ಇಲ್ಲೊಂದು here consider a particle of mass m about a fixed point O. ಇಲ್ಲೊಂದು ಪಾರ್ಟಿಕಲ್ ಇದೆ, ಅದ್ರ ಮಾಸ್ m ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು O ಅನ್ನೋ ಪಾಯಿಂಟಿಂದ ಆರ್ ಡಿಸ್ಟೆನ್ಸಲ್ಲಿದೆ. ಆರ್ ಅನ್ನೋದು ರೇಡಿಯಸ್ ವೆಕ್ಟರ್ ಅಂತ ಕರೆಯೋಣ. ಆ್ಯಂಡ್ ವಿ ಬಿ ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್. ಇಲ್ಲಿ ಆ ಪಾರ್ಟಿಕಲ್ನ ವೇಗ ಏನಿದೆಲ್ಲ ಸ್ಪೀಡು ಅದನ್ನು ವಿ ಅಂತ ಕರೆಯೋಣ. ದೆನ್ ದ ಆಂಗ್ಯುಲರ್ ಮೊಮೆಂಟಮ್ of the particle is given by the formula J equals R cross P. J ಅನ್ನೋದು ಆಂಗ್ಯುಲರ್ ಮೊಮೆಂಟಮ್ ಅಂತ ಇಟ್ಕೊಳ್ಳೋಣ. ಇದನ್ನು ಹೇಗೆ ಮೆಜರ್ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ಪಿ. ಆರ್ ಅನ್ನೋದು ಡಿಸ್ಟೆನ್ಸ್ ಆಫ್ ಪಾರ್ಟಿಕಲ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಓ. ಪಿ ಇಸ್ ದಿ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಯಾಕಂದರೆ ವೆನ್ ಇಟ್ ಅಂಡರ್ಗೋಸ್ ರೊಟೇಷನ್, ಅದು ಚಲನೆ ಒಳಪಟ್ಟಾಗ ಅದರ ಲೀನಿಯರ್ ಮೊಮೆಂಟಮನ್ನು ಪಿ ಅಂತ ಕರಿತೀವಿ. P ಅಂದರೆ that is the momentum, linear momentum that is measured as the product of mass and velocity. ಇಲ್ಲಿ ನೋಡಿ P equals m into V ಅಂತ ಬರೆದಿವಿ. ಆ ಲೀನಿಯರ್ ಮೊಮೆಂಟಮ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Then it becomes J equals m of R cross V ಅಂತ ಬರಿತೀವಿ. Where m is the mass, it is a scalar quantity, but R cross V is the cross product, that is the vector quantity. Therefore, angular momentum is J equals R cross mv ಅಂತ ನಾವು ಹೇಳ್ಬೋದು, ಅಥವಾ m of R cross V ಅಂತ ಹೇಳ್ಬೋದು. Angular momentum is a vector quantity. ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಇದು ಡೈರೆಕ್ಷನ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ಆರ್ ಆ್ಯಂಡ್ ಪಿ. ಈ ಆರ್ಗೆ ಲಂಬವಾಗಿರ್ತದೆ ಈ ಥರ, ಅಥವಾ ಲೀನಿಯರ್ ಮೊಮೆಂಟಮ್ಗೆ ಲಂಬವಾಗಿರ್ತದೆ. ಈ ಚಿತ್ರದಲ್ಲಿ ತೋರಿಸಿದಾಗೆ ಜೆ ಅನ್ನೋದು ಲ್ಯಾರ ಮಾರ್ಕ್ ಅಂತ ತೋರಿಸಿದೆ. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು the position vector r. ಇದಕ್ಕೆ ಎಸ್ಐನ್ ಇಟ್ಟು kg meter square per second ಅಂತ ಕರಿತೀವಿ. kg meter square per second. Here in case of particle of mass m describing a circle of radius r with a uniform angular velocity of omega and linear velocity v, then the angular momentum is given by the formula J equals R cross mv equals R cross m into R omega. ನೋಡಿ ಮೇಲ್ಗಡೆ ಏನಿದೆಲ್ಲ J equals R cross mv ಅಂತ, ಅದರಲ್ಲಿ ವಿಗೆ ಒಂದು ಫಾರ್ಮುಲಾ ಇದೆ, ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿ, ದಟ್ ಈಸ್ ಗಿವನ್ ಬೈ ವಿ ಈಕ್ವಲ್ಸ್ ಆರ್ ಒಮೆಗಾ. ವಿ ಈಕ್ವಲ್ಸ್ ಆರ್ ಒಮೆಗಾ ಅಂತ ಏನು ಬರೀತೀವಿ, ಆರ್ ಒಮೆಗಾನ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಇಲ್ಲಿ J equals m R square ಒಮೆಗಾ ಬರ್ತದೆ. ದಿಸ್ ಈಸ್ the angular momentum in case of uniform angular velocity omega. ನಮಗೆ ಗೊತ್ತಿದೆ, we know that the angular velocity omega is equal to d theta by dt. Here d theta, it is in the differential form, and that d theta means that is the angular velocity, the angular displacement by time taken. Here angular velocity is defined as the rate of change of angular displacement. Angular displacement is d theta. Here the d theta by dt is equal to theta dot, which is simply written as theta dot. d theta by dt ಬದಲಾಗಿ theta dot ಅಂತ ಬರಿತೀವಿ. d theta dot ಅಂದರೆ d theta by dt ಡಿಫರೆನ್ಷಿಯಲ್ ಫಾರ್ಮ್. ಹಾಗಾಗಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ angular velocity J equals mr square theta dot. ನೋಡಿ theta dot, ಇಲ್ಲಿ ಎಮ್ ಆರ್ ಸ್ಕ್ವೇರ್ ಒಮೆಗಾ, ಇಲ್ಲಿ ಆರ್ ಕ್ರಾಸ್ ಎಮ್ ವಿ ಇದೆ. ಮೂರೂ ಇದಕ್ಕೆ ಆಂಗ್ಯುಲರ್ ಮೊಮೆಂಟಮ್ಗೆ ಸಂಬಂಧಪಟ್ಟ ಈಕ್ವೇಷನ್ಸ್ಗಳು ಈ ರೀತಿ ಬರೀಬೋದು. ಇದನ್ನು ನಾವು ಆಂಗ್ಯುಲರ್ ಮೊಮೆಂಟಮನ್ನು ನಾವು ಫಸ್ಟ್ PUCಯಲ್ಲಿ ಕೂಡ ನಾವು ಇದನ್ನ ಬಗ್ಗೆ ತಿಳ್ಕೊಂಡಿದ್ದೀವಿ, ಓದ್ಕೊಂಡಿದ್ದೀವಿ.
ಸೇಮ್ ಅದೇ ಕಾನ್ಸೆಪ್ಟೇ, ಬೇಸಿಕ್ ಕಾನ್ಸೆಪ್ಟನ್ನು ಇಲ್ಲಿ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಆಗಿದೆ. ನಾವು ಕ್ಯಾನ್ ಮೂವ್ ಟುವರ್ಡ್ಸ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ರಿಜಿಡ್ ಬಾಡಿ. ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ರಿಜಿಡ್ ಬಾಡಿ ನೋಡಿ, ಇಲ್ಲಿ ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಮೇಲೆ ಹೇಳಿದ್ದು ಒಂದು ಸಿಂಗಲ್ ಪಾರ್ಟಿಕಲ್ ಆಫ್ ಮಾಸ್ ಎಂ. ಇಲ್ಲಿ ಅನೇಕ ಪಾರ್ಟಿಕಲ್ಸ್ ಇದೆ, ಅಪ್ ಟು nth ಟರ್ಮ್ ಮತ್ತು jth ಟರ್ಮ್ ಅಂತ ಏನು ಕರಿತೀವಿ ಆ ಥರ ತಗೊಂಡಾಗ ನೋಡಿ, ಇಲ್ಲೊಂದು ರಿಜಿಡ್ ಬಾಡಿ ಇದೆ. ಲೆಟ್ಸ್ ಸಪೋಸ್ ದ ಸಮ್ ಆಫ್ ಮೊಮೆಂಟ್ಸ್ ಆಫ್ ದ ಲೀನಿಯರ್ ಮೊಮೆಂಟಮ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಆಫ್ ಎ ರೊಟೇಟಿಂಗ್ ರಿಜಿಡ್ ಬಾಡಿ about the axis of rotation, about the axis of rotation is called its angular momentum. And the sum of the moments of the linear momentum of all the particles of a rotating rigid body about the axis of rotation is called its angular momentum. ಇಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಬಂದಾಗ ನಾವು ಆಂಗ್ಯುಲರ್ ಮೊಮೆಂಟಮ್ ಅನ್ನು ಈಗ ಹೇಳಿದ ರೀತಿಯಲ್ಲಿ ನಾವು ಡಿಫೈನ್ ಮಾಡ್ಬೋದು. ಅಂದರೆ ಇದೇನಂದರೆ ಎಲ್ಲ ಸಮ್ಮಿಲನ, ಅಂದರೆ ಇಲ್ಲಿ ಅನೇಕ ಪಾರ್ಟಿಕಲ್ಸ್ ಇದಾವೆ, m1, m2, m3. ಲೆಟ್ ಸಪೋಸ್ ಎ ಪಾರ್ಟಿಕಲ್ ಆಫ್ ಮಾಸ್ m1, ಇಟ್ ಈಸ್ ಸಿಚುಯೇಟೆಡ್ ಎಟ್ ಎ ಡಿಸ್ಟೆನ್ಸ್ r1 ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ xy. ಇದೊಂದು ಫಿಕ್ಸ್ಡ್ ಆಕ್ಸಿಸ್ ಇದೆ, ಈ ಆಕ್ಸಿಸ್ ಇಂದ ಈ ರಿಜಿಡ್ ಬಾಡಿಯಲ್ಲಿ ಒಂದು ಪಾರ್ಟಿಕಲ್ ಇದೆ m1, ಅದು r1 ಡಿಸ್ಟೆನ್ಸ್ ಅಲ್ಲಿದೆ. m2 ಅನ್ನೋದು ಇನ್ ಸೆಕೆಂಡ್ ಪಾರ್ಟಿಕಲ್, ಅದರ ಡಿಸ್ಟೆನ್ಸ್ r2 ಫ್ರಮ್ ದಿಸ್ ಆಕ್ಸಿಸ್ xy. ಹಾಗೆಯೇ ಥರ್ಡ್ ಪಾರ್ಟಿಕಲ್ m3 ಇದೆ, ದಟ್ ಈಸ್ ಇಟ್ ಈಸ್ ಎಟ್ ಎ ಡಿಸ್ಟೆನ್ಸ್ r3 ಫ್ರಮ್ ದಿ ಆಕ್ಸಿಸ್ xy. ಈಗೆಲ್ಲ ಪಾರ್ಟಿಕಲ್ಸ್ಗಳು ರೊಟೇಷನ್ಗೆ ಒಳಪಡ್ತಾ ಇದೆ. ಅಂದರೆ ಈಗ ಇದು ಚಲನೆ ಒಳಪಟ್ಟಾಗ ಈ ಪಾರ್ಟಿಕಲ್ನ ವೆಲಾಸಿಟಿ v1 ಇದೆ, ಇದರ m2ದು v2, m3ನ ಪಾರ್ಟಿಕಲ್ನ ವೆಲಾಸಿಟಿ v3. ಈ ಥರ ಪ್ರತಿಯೊಂದು ಪಾರ್ಟಿಕಲ್ಲು ಅದರದ್ದೇ ಆದ ಒಂದು ಡಿಸ್ಟೆನ್ಸಲ್ಲಿ ಪೊಸಿಷನ್ನಲ್ಲಿ ಇದೆ, ಅದು ಆಕ್ಸಿಸ್ ಸುತ್ತಾ ಇದೆ. ಡಿಫ್ರೆಂಟ್ ಪಾರ್ಟಿಕಲ್ಸ್ ಹ್ಯಾವ್ ಡಿಫ್ರೆಂಟ್ ವೆಲಾಸಿಟೀಸ್ v1, v2, v3. ಓಕೆ, ಹಾಗಾಗಿ ಎಲ್ಲ ಲೀನಿಯರ್ ಮೊಮೆಂಟಮ್ ಅನ್ನು ನಾವು ಅದರ ಮೊಮೆಂಟ್ ಆಫ್ ದೀಸ್ ಲೀನಿಯರ್ ಮೊಮೆಂಟಮ್ ಆಫ್ ಆಲ್ ದ ಪಾರ್ಟಿಕಲ್ಸ್, ಎಲ್ಲ ಪಾರ್ಟಿಕಲ್ಸ್ನ ಮೊಮೆಂಟಮನ್ನು ನಾವು ಸಮ್ ಮಾಡ್ತೀವಿ, ಸಮೇಷನ್. ಎಲ್ಲ ಸಮೀಕರಣ ಮಾಡಿದಾಗ ನಮಗೆ ಒಂದು ಆಂಗ್ಯುಲರ್ ಮೊಮೆಂಟಮ್ ಅಂತ ಸಿಗ್ತದೆ, ಎಲ್ಲವನ್ನೂ ಒಟ್ಟುಗೂಡಿಸಿದಾಗ. ಅದ್ರ ಬಗ್ಗೆ ನಾವು ಡೀಟೇಲ್ಸ್ ನೋಡಿದಾಗ, ಲೆಟ್ ಸಪೋಸ್ ಎ ರಿಜಿಡ್ ಬಾಡಿ ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್. ಈ ರಿಜಿಡ್ ಬಾಡಿ ಅನ್ನೋದು XY ಸುತ್ತಾ ಇದೆ. ವಿತ್ ಯಾವ ಸ್ಪೀಡಲ್ಲಿ? ಆಂಗ್ಯುಲರ್ ವೆಲಾಸಿಟಿ, ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಈ ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಅನ್ನೋದು ಇದು ಎಲ್ಲ ಪಾರ್ಟಿಕಲ್ಸ್ಗೂ ಕಾನ್ಸ್ಟೆಂಟ್ ಇರುತ್ತೆ. ಒಮೆಗಾ ಅನ್ನೋದು ಫಸ್ಟ್ ಪಾರ್ಟಿಕಲ್ಗೆ ಒಮೆಗಾನೇ ಇರ್ತದೆ, ಸೆಕೆಂಡ್ ಪಾರ್ಟಿಕಲ್ಗೆ ಒಮೆಗಾ, ಥರ್ಡ್ ಪಾರ್ಟಿಕಲ್ಗೂ ಒಮೆಗಾ ಅಂತ ಎಷ್ಟು ಪಾರ್ಟಿಕಲ್ಸ್ ಇದ್ರೂ ಒಮೆಗಾನೇ ಇರುತ್ತೆ. ಬಟ್ ಅದರ ಲೀನಿಯರ್ ವೆಲಾಸಿಟಿ ಇದೆಲ್ಲ ವಿ ಅನ್ನೋದು ಬೇರೆ ಬೇರೆ ಪಾರ್ಟಿಕಲ್ಸ್ಗೆ ಬೇರೆನೇ ಇರ್ತದೆ. v1, v2, v3 ಅಪ್ ಟು nth ಟರ್ಮ್. ಲೆಟ್ ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಮಾಸಸ್ m1, m2, m3 ಡ್ಯಾಶ್. ಆಗಲೇ ಹೇಳ್ದಂಗೆ ಇಂಥವು ಅನೇಕ ಪಾರ್ಟಿಕಲ್ಸ್ ಇದ್ದಾವೆ. ಲೈಯಿಂಗ್ ಎಟ್ ದ ಡಿಸ್ಟೆನ್ಸ್ r1, r2, r3 ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ xy. ದೇರ್ ಲೀನಿಯರ್ ವೆಲಾಸಿಟೀಸ್ ಬಿ v1, v2, v3 ರೆಸ್ಪೆಕ್ಟಿವ್ಲಿ. ಹಾಗಾಗಿ ಎಷ್ಟು ಪಾರ್ಟಿಕಲ್ಸ್ ಇದಾವೆ ಅಷ್ಟು ಪಾರ್ಟಿಕಲ್ಸ್ಗೂ ಅದರದ್ದೇ ಆದ ಒಂದು ವೇಗ ಇರ್ತದೆ, ವೆಲಾಸಿಟೀಸ್. ಅದಕ್ಕೆ v1, v2, v3 ಆ್ಯಂಡ್ ಸೋ ಆನ್. ನಮಗೆ ಗೊತ್ತಿದೆ ಲೀನಿಯರ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿಗೂ ರಿಲೇಷನ್. ಅದು ಏನಂದರೆ ಇಲ್ಲಿದೆ ನೋಡಿ, v1 = r1 ಒಮೆಗಾ. ಮತ್ತು ಒಮೆಗಾ 1 ಅಂತ ಬರೆಯಂಗಿಲ್ಲ, ಒಮೆಗಾ ಅನ್ನೋದು ಎಲ್ಲ ಪಾರ್ಟಿಕಲ್ಸ್ಗೂ ಸೇಮ್ ಇರ್ತದೆ. ಹಾಗಾಗಿ r1 ಒಮೆಗಾ. ಸೆಕೆಂಡ್ ಪಾರ್ಟಿಕಲ್ನ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ v2 = r2 ಒಮೆಗಾ. ಥರ್ಡ್ ಪಾರ್ಟಿಕಲ್ಗೆ v3 = r3 ಒಮೆಗಾ ಆ್ಯಂಡ್ ಸೋ ಆನ್. ಈ ರೀತಿ ಬರೆಯಬಹುದು. ಹಾಗೆಯೇ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ಸ್, ಇಡೀ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರಿಜಿಡ್ ಬಾಡಿಗೆ ನಾವು ತೊಗೊಳೋದಾದ್ರೆ ಅವನ್ನ ಏನು ಮಾಡ್ತೀವಿ, ಇಂಡಿವಿಜುವಲ್ ಆಂಗ್ಯುಲರ್ ಮೊಮೆಂಟಮ್ ಇದಾವಲ್ಲ ಅವನ್ನೆಲ್ಲವನ್ನೂ ಸಮ್ ಮಾಡಬೇಕು. ಅಂದರೆ J = ಟೋಟಲ್ ಆಂಗ್ಯುಲರ್ ಮೊಮೆಂಟಮ್, J = ಸಮ್ ಆಫ್ ಇಂಡಿವಿಜುವಲ್ ಆಂಗ್ಯುಲರ್ ಮೊಮೆಂಟಮ್. ಅಂದರೆ J1 ಅಂದರೆ ಫಸ್ಟ್ ಪಾರ್ಟಿಕಲ್ನ ಆಂಗ್ಯುಲರ್ ಮೊಮೆಂಟಮ್, J2 ಸೆಕೆಂಡ್ ಪಾರ್ಟಿಕಲ್ನ ಆಂಗ್ಯುಲರ್ ಮೊಮೆಂಟಮ್ ಪ್ಲಸ್ J3 ಆ್ಯಂಡ್ ಸೋ ಆನ್ ಅಪ್ ಟು nth ಟರ್ಮ್ ಅಂತ ತೊಗೊಂಡ್ರೆ Jn. ಇಲ್ಲಾಂದರೆ ಡ್ಯಾಶ್ ಅಪ್ ಟು ಹಾಗೆ ಬಿಡ್ಬೋದು. ಹಾಗೆಯೇ ಇದನ್ನ ಮತ್ತೆ ಮುಂದುವರೆದು ಹೇಳಿದ್ರೆ J = J1 ಅಂದ್ರೇನು, ನಾವು ಆಗಲೇ ಮೇಲ್ಗಡೆ ಇಂಟ್ರೊಡಕ್ಷನ್ನಲ್ಲಿ ನಾವು ತೋರಿಸ್ದಂಗೆ J ಅಂದ್ರೇನು, ದಟ್ ಈಸ್ R × mv. R × P ಅಂತ ಇದೆ. P ಅಂದರೆ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ. ಹಾಗಾಗಿ R × mv. ಹಾಗಾಗಿ ಫಸ್ಟ್ ಪಾರ್ಟಿಕಲ್ಗೆ r1, ಅದು r1 ಡಿಸ್ಟೆನ್ಸಲ್ಲಿದೆ, ಅದರ ಮಾಸ್ m1 ಇದೆ, ಅದರ ವೆಲಾಸಿಟಿ v1. ಹಾಗಾಗಿ r1 × m1 v1 ಪ್ಲಸ್ J2 ಅಂದರೆ r2 × m2 v2
ಪ್ಲಸ್ J3 ಅಂದರೆ R3 ಕ್ರಾಸ್ M3 V3 ಪ್ಲಸ್ ಅಪ್ ಟು nth ಟರ್ಮ್ Rn ಕ್ರಾಸ್ Pn ಅಥವಾ Mn Vn. ಹಾಗೆಯೇ J ಈಕ್ವಲ್ಸ್ ಇನ್ನು ಮತ್ತೆ ಸಿಂಪ್ಲಿಫೈ ಮಾಡೋದಾದರೆ ನೋಡಿ R1 ಆ್ಯಸ್ ಇಟ್ ಈಸ್ ಇಂಟು M1 R1 V1 ಅಂತಂದರೆ V1 ಅಂದರೆ ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ಲೀನಿಯರ್ ವೆಲಾಸಿಟಿ V ಈಕ್ವಲ್ಸ್ R ಒಮೆಗಾ. ಹಾಗಾಗಿ V1 ಈಕ್ವಲ್ಸ್ R1 ಒಮೆಗಾ. ಹಾಗೆಯೇ ಪ್ಲಸ್ R2 ಇಂಟು M2 ಇಂಟು V2 ಅಂದರೆ R2 ಒಮೆಗಾ ಪ್ಲಸ್ R3 ಇಂಟು M3 ಇಂಟು V3 ಅಂದರೆ R3 ಒಮೆಗಾ. ನೋಡಿ ವಿಗೆ ಇಲ್ಲಿ ಆಗಲೇ ಮೇಲ್ಗಡೆ ತೋರಿಸ್ದಂಗೆ ವಿ ಅಂದರೆ R ಒಮೆಗಾ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ದಿಸ್ ಈಸ್ ಈಕ್ವಲ್ ಟು M1, ಇದು ಮಲ್ಟಿಪ್ಲೈ ಮಾಡಿ ನೋಡಿ R1 ಇಂಟು R1 ಸ್ಕ್ವೇರ್ ಆಗುತ್ತೆ ಇಲ್ಲಿ M1 R1 ಸ್ಕ್ವೇರ್ ಒಮೆಗಾ ಪ್ಲಸ್ ಎರಡನೇದು M2 R2 ಸ್ಕ್ವೇರ್ ಒಮೆಗಾ ಪ್ಲಸ್ M3 R3 ಸ್ಕ್ವೇರ್ ಒಮೆಗಾ ಪ್ಲಸ್ ಸೊ ಆನ್. ದಿಸ್ ಈಸ್ ಈಕ್ವಲ್ ಟು M1 R1 ಸ್ಕ್ವೇರ್ ಪ್ಲಸ್ M2 R2 ಸ್ಕ್ವೇರ್ ಪ್ಲಸ್ M3 R3 ಸ್ಕ್ವೇರ್ ಪ್ಲಸ್ ಸೊ ಆನ್ ಒಮೆಗಾ ಕಾನ್ಸ್ಟೆಂಟ್. ಇಲ್ಲಿ ಒಮೆಗಾ ಮೇಲ್ಗಡೆ ಈಕ್ವೇಷನ್ ಒಮೆಗಾ ಎಲ್ಲ ಕಡೆ ಕಾನ್ಸ್ಟೆಂಟ್ ಇದೆ, ಕಾಮನ್ ಇದೆ, ಅದನ್ನ ಕಾಮನ್ ಫ್ಯಾಕ್ಟರ್ ಇಟ್ಕೊಳ್ಳಿ. ಈಗ ಇಲ್ಲಿ M1 R1 ಸ್ಕ್ವೇರ್ ಪ್ಲಸ್ M2 R2 ಸ್ಕ್ವೇರ್ ಪ್ಲಸ್ M3 R3 ಸ್ಕ್ವೇರ್ ಆ್ಯಂಡ್ ಸೊ ಆನ್ ಅಂತ ಏನಿದೆಯಲ್ಲ, ಇದನ್ನೆಲ್ಲ ಸಿಗ್ಮಾ ಸಮೇಷನ್ ಆಫ್ MR ಸ್ಕ್ವೇರ್ ಒಮೆಗಾ, ಸಿಗ್ಮಾ MR ಸ್ಕ್ವೇರ್ ಒಮೆಗಾ ಅಂತ ಹೇಳ್ಬೋದು. ದೇರ್ಫೋರ್ ಸಿಯರ್ ಈ M1 R1 ಸ್ಕ್ವೇರ್ ಪ್ಲಸ್ M2 R2 ಸ್ಕ್ವೇರ್ ಇದೆಲ್ಲ ಇದನ್ನ ಸಮೇಷನ್ ಸೀರೀಸಲ್ಲಿ ಸಿಗ್ಮಾ MR ಸ್ಕ್ವೇರ್ ಇಂಟು ಇಲ್ಲಿ ಒಮೆಗಾ ಏನು ಕಾನ್ಸ್ಟೆಂಟ್ ಇದೆ ಅದು ಇಂಟು ಒಮೆಗಾ ಆಯಿತು. ಇಲ್ಲಿ ಸಿಗ್ಮಾ MR ಸ್ಕ್ವೇರ್ ಅಂದರೆ ವೇರ್ n ಇಸ್ ಈಕ್ವಲ್ ಟು 1 to nth ಟರ್ಮ್, ಫಸ್ಟ್ ಪಾರ್ಟಿಕಲಿಂದ nth ಟರ್ಮ್ ತನಕ ಇದೆ. ಹಾಗಾಗಿ n ಈಕ್ವಲ್ಸ್ 1 to n ಅಂತ ಬರ್ಕೊಂಡಿವಿ. ಸಿಗ್ಮಾ MR ಸ್ಕ್ವೇರ್ ಇಸ್ ಈಕ್ವಲ್ ಟು I ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಆಕ್ಸಿಸ್ ಆಫ್ ರೊಟೇಷನ್, where I is the moment of inertia. Therefore sigma MR square I ಅಂತ ಹಾಕೊಳ್ಳಿ ಇಂಟು ಒಮೆಗಾ I ಒಮೆಗಾ. ಇದನ್ನು ಈ ರೀತಿ ಬರಿತೀವಿ ವೆಕ್ಟರ್ನಲ್ಲಿ ನೋಟೇಷನಲ್ಲಿ J ಈಕ್ವಲ್ಸ್ I ಕ್ರಾಸ್ ಒಮೆಗಾ, J ಈಕ್ವಲ್ಸ್ I ಕ್ರಾಸ್ ಒಮೆಗಾ. ದಿಸ್ ಈಸ್ ದಿ ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಆಗಿರ್ತಕ್ಕಂಥ ರಿಲೇಷನ್. ಹ್ಯಾಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ರಿಜಿಡ್ ಬಾಡಿ is the product of its moment of inertia and angular velocity. ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಯಾವ ರೀತಿ ಮೆಸರ್ ಮಾಡ್ತೀವಿ ಅಂದರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿ ಇವೆರಡು ಪ್ರಾಡಕ್ಟೇ ಆಂಗ್ಯುಲರ್ ಮೊಮೆಂಟಮ್ ಆಗಿರುತ್ತದೆ. ಸಿಯರ್ ನೆಕ್ಸ್ಟ್ ಒನ್, ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಟಾರ್ಕ್ಯೂ. ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಟಾರ್ಕ್ಯೂಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.